ಸೈರಾ ಕುಂಟುತ್ತಲೇ ಆಫೀಸ್ಗೆ ಬಂದಾಗ ಸಾನ್ಯಾ ಎದುರಾಳಿದಳು. ಗುಡ್ ಮಾರ್ನಿಂಗ್ ಸೈರಾ ಎಂದು ಸಾನ್ಯಾ ವಿಶ್ ಮಾಡಿದಾಗ ಸೈರಾ ಕೂಡ ನಗುತ್ತಲೇ ವಿಶ್ ಮಾಡಿದಳು. ಆದರೆ ಸಾನ್ಯಾಳ ಕಣ್ಣು ಸೈರಾಳ ಮಂಡಿ ಮೇಲಿದ್ದ ಗಾಯದ ಮೇಲೆ ಬಿತ್ತು. ಇದೇನಿದು ಸೈರಾ, ಕಾಲಿಗೆ ಏನಾಯ್ತು ಎಂದು ಗಾಬರಿಯಿಂದ ಕೇಳಿದಳು. ಸೈರಾ ವಿಷಯ ಮುಚ್ಚಿಡುತ್ತಾ, ಏನಿಲ್ಲ ಸಾನ್ಯಾ, ನಿನ್ನೆ ಸುಮ್ಮನೆ ಬಿದ್ದು ಬಿಟ್ಟೆ ಅಷ್ಟೆ ಎಂದು ಮಾತು ಬದಲಿಸಿದಳು. ಸಾನ್ಯಾಳ ಡ್ರೆಸ್ಸಿಂಗ್ ನೋಡಿ ಸೈರಾಗೆ ಆಶ್ಚರ್ಯವಾಯಿತು. ಏನು ಸಾನ್ಯಾ, ಇವತ್ತು ಏನೋ ಸ್ಪೆಷಲ್, ಇಷ್ಟೊಂದು ಸಖತ್ತಾಗಿ ರೆಡಿಯಾಗಿದ್ದೀಯಾ ಎಂದು ಕೇಳಿದಳು. ಅದಕ್ಕೆ ಸಾನ್ಯಾ ನಗುತ್ತಾ, ಅದೇ ಕಂಪನಿಗೆ ಹೊಸ ಪ್ರಾಜೆಕ್ಟ್ ಬಂದಿದೆಯಲ್ಲ, ಅದಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗಿದ್ದೀನಿ ಎಂದಳು. ಅಷ್ಟರಲ್ಲಿ ವೇದಿಕ್ ಕೂಡ ಎಂಟ್ರಿ ಕೊಟ್ಟನು. ಸೈರಾ ಮತ್ತು ಸಾನ್ಯಾ ಇಬ್ಬರು ಗುಡ್ ಮಾರ್ನಿಂಗ್ ಸರ್ ಎಂದಾಗ ವೇದಿಕ್ ಸೈರಾಳನ್ನೇ ದಿಟ್ಟಿಸಿ ನೋಡಿ ವಿಶ್ ಮಾಡಿ ತನ್ನ ರೂಮ್ಗೆ ಹೋದನು. ಸೈರಾ ತನ್ನ ಬ್ಯಾಗ್ನಿಂದ ಒಂದು ಲಿಸ್ಟ್ ತೆಗೆದು ಸಾನ್ಯಾಳ ಕೈಗಿಟ್ಟಳು. ಸಾನ್ಯಾ, ನನಗೊಂದು ಹೆಲ್ಪ್ ಮಾಡ್ತೀಯಾ? ನಮ್ಮ ಕಂಪನಿಯ 20ನೇ ವರ್ಷದ ಫಂಕ್ಷನ್ಗೆ ಬಂದವರ ಲಿಸ್ಟ್ ಇದು. ಇದರಲ್ಲಿ ಬಿಯರ್ಡ್ ಇದ್ದವರು ಮತ್ತು ಸಿಂಗಲ್ ಆಗಿರೋರು ಯಾರಾದರೂ ನಿನಗೆ ಗೊತ್ತಿದ್ದಾರಾ? ನೀನು ಮೊದಲಿನಿಂದ ಇಲ್ಲೇ ಇರೋದ್ರಿಂದ ನಿನಗೆ ಎಲ್ಲರ ಪರಿಚಯ ಇರುತ್ತೆ ಅಂತ ಕೇಳಿದ ಎಂದಳು. ಸಾನ್ಯಾ ಕುತೂಹಲದಿಂದ, ಯಾಕೆ ಸೈರಾ, ಇವರನ್ನ ಯಾಕೆ ಹುಡುಕ್ತಿದ್ದೀಯಾ ಎಂದು ಕೇಳಿದಳು. ಸೈರಾ ನಾಚುತ್ತಲೇ, ಅವತ್ತು ಒಬ್ಬ ವ್ಯಕ್ತಿಯನ್ನು ನೋಡಿದೆ, ಮುಖ ಸರಿಯಾಗಿ ಕಾಣಿಸಲಿಲ್ಲ, ಆದರೆ ಅವರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸೆ ನನಗೆ ಅಷ್ಟೇ ಎಂದಳು. ಸಾನ್ಯಾ ಲಿಸ್ಟ್ ನೋಡುತ್ತಾ, ಇಲ್ಲೊಬ್ಬ ಸಿಂಗಲ್ ಇದ್ದಾನೆ, ಕಾರ್ತಿಕ್ ಅಂತ, ಇವನಿಗೆ ಆಲ್ರೆಡಿ 4 ಮಕ್ಕಳಿದ್ದಾರೆ, ಆದರೂ ಇನ್ನೂ ಸಿಂಗಲ್ ಅಂತಾನೆ ಹೇಳ್ಕೊತಾನೆ ಎಂದಳು. ಇದನ್ನು ಕೇಳಿ ಸೈರಾ ಮುಖ ಪೆಚ್ಚು ಮಾಡಿಕೊಂಡಳು. ಸಾನ್ಯಾ ನಗುತ್ತಾ, ನಿಜವಾಗಿಯೂ ನೀನು ತುಂಬ ವಿಚಿತ್ರವಾದ ಹುಡುಗಿ ಸೈರಾ ಎಂದಳು. ಮಾತು ಮುಗಿಸಿ ಸಾನ್ಯಾ, ಸರಿ, ಡ್ರೆಸ್ನಲ್ಲಿ ನಾನೊಂದು ಫೋಟೋ ತೆಗಿ ಎಂದು ಸೈರಾ ಕೈಗೆ ಫೋನ್ ಕೊಟ್ಟಳು. ಸೈರಾ ಫೋಟೋ ತೆಗೆದ ಮೇಲೆ, ಬಾ ಇಬ್ರು ಸೇರಿ ಒಂದು ಸೆಲ್ಫಿ ತಗೊಳ್ಳೋಣ ಎಂದು ಸಾನ್ಯಾ ಸೈರಾಳನ್ನು ಹತ್ತಿರ ಕರೆದಳು. ಸಾನ್ಯಾ ಸೆಲ್ಫಿ ಕ್ಲಿಕ್ಕಿಸಲು ರೆಡಿಯಾದಾಗ ಅವರಿಗೆ ತಿಳಿಯದಂತೆ ಅವರ ಹಿಂದೆ ಬಂದ ಆರುಷ್ ಕ್ಯಾಮ್ರಾ ನೋಡಿ ಕೂಲಾಗಿ ಪೋಸ್ ಕೊಟ್ಟನು. ಫೋನಿನ ಸ್ಕ್ರೀನ್ನಲ್ಲಿ ಆರುಷ್ನ ಮುಖ ಕಂಡ ತಕ್ಷಣ ಸೈರಾ ಮತ್ತು ಸಾನ್ಯಾ ಇಬ್ಬರು ಶಾಕ್ ಆಗಿ ಹಿಂದೆ ತಿರುಗಿ ನೋಡಿದರು. ಆರುಷ್ ಸೈರಾಳನ್ನು ದಿಟ್ಟಿಸಿ ನೋಡುತ್ತಾ, ಸೈರಾ, 1 ನಿಮಿಷ ನನ್ನ ಕ್ಯಾಬಿನ್ಗೆ ಬರ್ತೀಯಾ ಎಂದು ಕೇಳಿದನು. ಸೈರಾ ತುಂಟಾಟದಿಂದಲೋ ಅಥವಾ ಭಯದಿಂದಲೋ ನಾನು ಬರಲ್ಲ ಅಂದರೆ ಅಂದಳು. ಆರುಷ್ ಗಂಭೀರವಾಗಿ ಸೈರಾ ಎಂದು ಕರೆದ ರೀತಿಗೆ ಅವಳು ಸುಮ್ಮನಾದಳು. ತಕ್ಷಣ ಸಾನ್ಯಾ ಕೈಗೆ ತನ್ನ ಬ್ಯಾಗ್ ಕೊಟ್ಟು, ಇದನ್ನು ನನ್ನ ಕಬೋರ್ಡ್ನಲ್ಲಿ ಇಟ್ಬಿಡು ಎಂದು ಹೇಳಿ ಆರುಷ್ನ ಹಿಂದೆ ಅವಳ ಕ್ಯಾಬಿನ್ಗೆ ಹೋದಳು. ಕ್ಯಾಬಿನ್ ಒಳಗೆ ಹೋದ ಮೇಲೆ ಆರುಷ್ ಸೋಫಾ ಕಡೆ ತೋರಿಸಿ, ಅಲ್ಲಿ ಕುತ್ಕೋ ಎಂದನು. ಸೈರಾ ಕುಳಿತ ನಂತರ ಆರುಷ್ ಅವಳ ಮೊಣಕಾಲಿನ ಗಾಯವನ್ನೇ ನೋಡುತ್ತಾ, ಇದು ನಿನ್ನೆ ಆದ ಗಾಯ ಅಲ್ವಾ ಎಂದು ಕೇಳಿದನು. ಸೈರಾ ಸಹಜವಾಗಿ, ಹ್ಞೂ ಸರ್, ಈಗ ಪರವಾಗಿಲ್ಲ, ಬ್ಯಾಂಡೇಜ್ ಮಾಡಿದ್ದೀನಿ ಎಂದಳು. ಆದರೆ ಆರುಷ್ ಬಿಡಲಿಲ್ಲ. ಹಾಗಲ್ಲ ಸೈರಾ, ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ, 1 ನಿಮಿಷ ಬಂದೆ ಎಂದು ಹೊರಗೆ ಹೋದನು. ಸೈರಾ ಅಲ್ಲಿಂದ ಓಡಿ ಹೋಗಲು ಹೋದಾಗ ಸರಿಯಾಗಿ ಒಳಬಂದ ಆರುಷ್, ಮತ್ತೆ ಓಡಿ ಹೋಗ್ತಿದ್ಯಾ, ಕುತ್ಕೋ ಮೊದಲು ಎಂದು ಅವಳನ್ನು ವಾಪಸ್ ಕೂರಿಸಿದನು. ಆರುಷ್ ಫಸ್ಟ್ ಏಡ್ ಬಾಕ್ಸ್ ಓಪನ್ ಮಾಡಿ ಗಾಯಕ್ಕೆ ಚಿಕಿತ್ಸೆ ನೀಡಲು ಶುರು ಮಾಡಿದನು. ಸೈರಾ ಪೆಚ್ಚಾಗಿ, ಇದೆಲ್ಲ ಬೇಕಾ ಸರ್ ಅಂದಾಗ, ಗಾಯ ಜಾಸ್ತಿ ಆದರೆ ಕಷ್ಟ ಎಂದು ಹೇಳಿ ಟಿಂಚರ್ ಹಾಕಿದನು. ಅದರ ಉರಿಗೆ ಸೈರಾ ಮುಖ ಕಿವುಚಿದಳು. ನೋವಿನಿಂದ ಅವಳು ಒದ್ದಾಡುತ್ತಿದ್ದಾಗ ಆರುಷ್ ಮೆಲ್ಲಗೆ ಗಾಯದ ಮೇಲೆ ಊದಿದನು. ಆ ಕ್ಷಣ ಸೈರಾ ಅವನ ಮುಖವನ್ನೇ ನೋಡುತ್ತಾ, ನಿಜವಾಗಿಯೂ ನೀವು ಮೊದಲು ಯಾವಾಗಾದರೂ ಯಾರಿಗಾದರೂ ಬ್ಯಾಂಡೇಜ್ ಮಾಡಿದ್ದೀರಾ ಎಂದು ಕೇಳಿದಳು. ಆರುಷ್ ನಗುತ್ತಾ, ನಾನು ಒಬ್ಬನೇ ಎಷ್ಟೋ ಕಡೆ ಟ್ರಾವೆಲ್ ಮಾಡಿದ್ದೀನಿ ಸೈರಾ, ಹಾಸ್ಪಿಟಲ್ ಇಲ್ಲದ ಕಡೆ ನಾನೇ ನನ್ನ ಗಾಯಗಳಿಗೆ ಬ್ಯಾಂಡೇಜ್ ಹಾಕಿಕೊಂಡಿದ್ದೀನಿ ಎಂದನು. ಆರುಷ್ ಅವಳ ಕಾಲಿಗೆ ಬ್ಯಾಂಡೇಜ್ ಹಾಕುತ್ತಿದ್ದಾಗ ಸೈರಾ ಮೆಲ್ಲಗೆ ಹೇಳಿದಳು, ಸರ್, ಇದೆಲ್ಲ ಅವಶ್ಯಕತೆ ಇರಲಿಲ್ಲ, ನಾನು ಚಿಕ್ಕವಳಿದ್ದಾಗ ಎಷ್ಟೋ ಬಾರಿ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದೀನಿ, ನನಗೇನು ಇದು ಹೊಸ್ತಲ್ಲ, ಗಾಯವಾದಾಗ ನಾನೇ ನೀರು ಹಾಕಿ ತೊಳೆದು ಸುಮ್ಮನೆ ಆಗ್ಬಿಡ್ತಿದ್ದೆ ಎಂದು ಮುಗ್ಧವಾಗಿ ಅವನ ಮುಖ ನೋಡಿದಳು. ಸೈರಾಳ ಮಾತು ಕೇಳಿ ಆರುಷ್ನ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ ಮೂಡಿತು. ಆರುಷ್ ಬ್ಯಾಂಡೇಜ್ ಹಾಕಿ ಮುಗಿಸಿ ತಲೆ ಎತ್ತಿ ಸೈರಾಳನ್ನು ನೋಡಿದನು. ಸೈರಾ ಮುಜುಗರದಿಂದ ಅವನ ಕಣ್ಣುಗಳನ್ನು ತಪ್ಪಿಸುತ್ತಾ, ಥ್ಯಾಂಕ್ಸ್ ಸರ್, ನಾನು ಹೋಗ್ತೀನಿ ಅಂದಳು. ಆದರೆ ಆರುಷ್ ಆ ಫಸ್ಟ್ ಏಡ್ ಬಾಕ್ಸ್ ಅನ್ನು ಅವಳ ಕೈಗಿಟ್ಟು, ಇದು ನಿನ್ನತ್ರವೇ ಇರಲಿ, ಸಂಜೆ ಮರೆಯದೆ ಬ್ಯಾಂಡೇಜ್ ಚೇಂಜ್ ಮಾಡ್ಕೋ ಎಂದು ಅಪ್ಪಣೆ ಮಾಡಿದನು. ಸೈರಾ ಸರಿ ಎಂದು ಹೇಳಿ ಹೇಳುವಾಗ ಅವಳು ತಂದಿದ್ದ ಆ ಕಂಪನಿ ಗೆಸ್ಟ್ ಲಿಸ್ಟ್, ಗಡ್ಡ ಇರುವವರ ಪಟ್ಟಿ ಅನ್ನು ಸೋಫಾ ಮೇಲೆಯೇ ಮರೆತು ಬಿಟ್ಟಳು. ಅವಳು ಬಾಗಿಲ ಕಡೆ ನಡೆಯುತ್ತಿರುವಾಗ ಆರುಷ್ನ ಕಣ್ಣು ಆ ಪೇಪರ್ ಮೇಲೆ ಬಿತ್ತು. ಕುತೂಹಲದಿಂದ ಅವನು ಇದನ್ನು ಎತ್ತಿ ಓದಲು ಶುರು ಮಾಡಿದನು. ಸೈರಾ ತಕ್ಷಣ ತಿರುಗಿ ನೋಡಿ ಗಾಬರಿಯಾದಳು. ಅದು ನನಗೆ ಕೊಡಿ ಸರ್
ಎಂದು ಕೇಳಿದಳು. ಆರುಷ್ ಪೇಪರನ್ನು ಎತ್ತಿ ಹಿಡಿದು, ಸುಮ್ಮನೆ ತಲಹರಟೆ ಮಾಡಬೇಡ ಸೈರಾ, ಏನಿದು ಲಿಸ್ಟ್, ಮೊದಲು ವಿಷಯ ಹೇಳೋ, ಆಮೇಲೆ ಕೊಡ್ತೀನಿ ಎಂದು ಆಟವಾಡಿಸಲು ಶುರು ಮಾಡಿದನು. ಸೈರಾ ಪೆಚ್ಚಾಗಿ, ಅದು ಆ ಲಿಸ್ಟ್ನಲ್ಲಿ ಯಾರಾದರೂ ಗಡ್ಡ ಇರೋ ಮನುಷ್ಯರು ಇದ್ದಾರಾ ಅಂತ ಹುಡುಕ್ತಿದ್ದೆ ಅಷ್ಟೆ ಎಂದು ಗೊಣಗಿದಳು. ಆರುಷ್ ಕೀಟಲೆಯಾಗಿ ನಗುತ್ತಾ, ಓಹೋ ಹೌದಾ, ಹಾಗಾದರೆ ಈ ಲಿಸ್ಟ್ ನಿನಗೆ ಸಿಗಲ್ಲ ಎಂದು ಪೇಪರನ್ನು ಅವಳಿಗೆ ಸಿಗದಂತೆ ಮೇಲೆ ಹಿಡಿದು ಆಟವಾಡಿಸಿದನು. ಆ ಪೇಪರ್ ಕಿತ್ತುಕೊಳ್ಳಲು ಪ್ರಯತ್ನಿಸುತ್ತಾ ಅವನ 2 ಕೈಗಳ ನಡುವೆ ಅರಿಯದೆ ಸಿಲುಕಿಕೊಂಡಳು. ಅವರಿಬ್ಬರ ನಡುವಿನ ಅಂತರ ಈಗ ತೀರಾ ಕಡಿಮೆಯಾಗುತ್ತಿತ್ತು. ಆರುಷ್ ಆಟವಾಡುವುದನ್ನು ನಿಲ್ಲಿಸಿ ಸೈರಾಳ ಕಣ್ಣುಗಳನ್ನು ನೇರವಾಗಿ ನೋಡಿದನು. ಅವನ ದನಿಯಲ್ಲಿ ಒಂದು ರೀತಿಯ ಗಾಂಭೀರ್ಯ ಮತ್ತು ತುಂಟತನ ಎರಡೂ ಇತ್ತು. ನಿನಗೆ ಗಡ್ಡ ಇರೋರೇ ಬೇಕು ಅಂದರೆ ಅವತ್ತು ಪಾರ್ಟಿಗೆ ನಾನು ಕೂಡ ಬಂದಿದ್ದೆ ಸೈರಾ, ನನಗೂ ಗಡ್ಡ ಇದೆ ಅಲ್ವಾ ಎಂದು ಹೇಳುತ್ತಾ ತನ್ನ ಫ್ರೆಂಚ್ ಗಡ್ಡವನ್ನು ಸವರುತ್ತಾ ಅವಳ ಮುಖವನ್ನೇ ದಿಟ್ಟಿಸಿದನು. ಸೈರಾಳ ಎದೆ ಬಡಿತ ಒಂದು ಕ್ಷಣ ನಿಂತು ಹೋದಂತಾಯಿತು. ಅವನ ಆ ಮಾತು ಮತ್ತು ಆ ಹತ್ತಿರದ ನೋಟ ಅವಳನ್ನು ಮಂತ್ರಮುಗ್ಧಳನ್ನಾಗಿಸಿತ್ತು. ಆರುಷ್ ನನಗೂ ಗಡ್ಡ ಇದೆ ಎಂದು ಹೇಳಿದಾಗ ಸೈರಾ ಅವನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ, ನನಗೂ ಗೊತ್ತು ನೀವು ಪಾರ್ಟಿಗೆ ಬಂದಿದ್ರಿ ಅಂತ, ಆದರೆ ನಿಮ್ಮ ಹೆಸರು ಈ ಲಿಸ್ಟ್ನಲ್ಲಿ ಇಲ್ಲ. ಯಾಕಂದರೆ ನೀವು ಆವಾಗಲೇ ಡ್ರೆಸ್ ಚೇಂಜ್ ಮಾಡಿ ಕ್ಯಾಶುವಲ್ ವೇರ್ನಲ್ಲಿ ಇದ್ರಿ. ಹಾಗಿದ್ಮೇಲೆ ನೀವು ಪಾರ್ಟಿಗೆ ಅಟೆಂಡ್ ಆಗಿದ್ದೀರಾ ಅಂತ ನನಗೆ ಹೇಗೆ ಗೊತ್ತಾಗಬೇಕು ಎಂದು ಪ್ರಶ್ನಿಸಿದಳು. ಪ್ಲೀಸ್ ಆ ಪೇಪರ್ ಕೊಡ್ತೀರಾ ಎನ್ನುತ್ತಾ ಅವನ ಹತ್ತಿರಕ್ಕೆ ಹೋದಳು. ಅವಳು ಪೇಪರ್ ಕಿತ್ತುಕೊಳ್ಳಲು ಹೋದ ರಭಸದಲ್ಲಿ ಅವಳ ಅರಿವಿಲ್ಲದೆಯೇ ಅವಳು ಅವನಿಗೆ ಅತಿ ಸಮೀಪ ಹೋಗಿದ್ದಳು. ಅವಳ ಮುಖ ಅವನ ತುಟಿಗೆ ತಗುಲುವಷ್ಟು ಹತ್ತಿರವಿತ್ತು. ಆ ಕ್ಷಣ ಇಬ್ಬರ ನಡುವೆ ಒಂದು ಮಿಂಚಿನ ಸಂಚಲನವಾಯಿತು. ಸೈರಾಗೆ ತಾನು ಅಷ್ಟು ಹತ್ತಿರ ಹೋಗಿದ್ದು ಆಮೇಲೆ ಅರಿವಾಯಿತು. ಇದನ್ನು ಗಮನಿಸಿದ ಆರುಷ್ ಪೇಪರ್ ಲಿಸ್ಟನ್ನು ಅವಳ ಕೈಗಿಡುತ್ತಾ ಅವಳ ಬೆರಳುಗಳನ್ನು ನೋಡಿದನು. ಸೈರಾ, ನಿನ್ನ ಎಂಗೇಜ್ಮೆಂಟ್ ರಿಂಗಲ್ಲಿ ಕೈಯಲ್ಲಿ ಇಲ್ವಲ್ಲ ಎಂದು ಆಶ್ಚರ್ಯದಿಂದ ಕೇಳಿದನು. ಸೈರಾ ಗಾಬರಿಯಾಗಿ ತಕ್ಷಣ ತನ್ನ ಪಾಕೆಟ್ನಿಂದ ಆ ಉಂಗುರವನ್ನು ಹೊರತೆಗೆದು ಅದು ಹಾಕಿಕೊಳ್ಳೋದು ಮರೆತು ಹೋಗಿತ್ತು ಸರ್ ಎಂದಳು. ಆರುಷ್ ಅನುಮಾನದಿಂದ ನಗುತ್ತಾ, ನಿನ್ನೆ ಅದರ ಬಗ್ಗೆ ಅಷ್ಟೊಂದು ಕೇರ್ ಮಾಡ್ತಿದ್ದೆ, ಇವತ್ತು ಹಾಕಿಕೊಳ್ಳೋದನ್ನೇ ಮರೆತುಬಿಟ್ಟ, ಅಂದರೆ ಇಂಟ್ರೆಸ್ಟಿಂಗ್ ಎಂದನು. ಸೈರಾ ಹೇಗೋ ಸುಧಾರಿಸಿಕೊಂಡು, ಅದು ನಮ್ಮ ಪೇರೆಂಟ್ಸ್ಗೆ ಈ ಎಂಗೇಜ್ಮೆಂಟ್ ವಿಷಯ ಇನ್ನೂ ಗೊತ್ತಿಲ್ಲ ಸರ್, ಸದ್ಯದಲ್ಲೇ ಅವರಿಗೆ ತಿಳಿಸ್ತೀನಿ ಎಂದು ಸುಳ್ಳನ್ನು ಮುಚ್ಚಿಟ್ಟಳು. ಆರುಷ್ ಅವಳ ಮುಖವನ್ನೇ ನೋಡುತ್ತಾ ಮತ್ತೊಂದು ಪ್ರಶ್ನೆ ಎಸೆದನು. ಸೈರಾ, ನಿನಗೊಂದು ಮಾತು ಕೇಳಲಾ, ನಿನ್ನೆ ರಾತ್ರಿ ಯಾಕೆ ಆ ರೀತಿ ಬಿಹೇವ್ ಮಾಡಿದೆ? ವ್ಯಾಲೆಟ್ ಬಗ್ಗೆ ಬಿಡು, ಆದರೆ ಆ ರೀತಿ ಕಾಂಪೌಂಡ್ ಹಾರಿ ಹೋಗೋ ಅವಶ್ಯಕತೆ ಏನಿತ್ತು ಎಂದು ಕೇಳಿದನು. ಸೈರಾ ತಡಬಡಾಯಿಸುತ್ತಾ, ಅದು ನನಗೆ ಭಯ ಆಗ್ತಿತ್ತು ಸರ್, ಎಲ್ಲಿ ನೀವು ನನ್ನನ್ನು ಕಳ್ಳಿ ಅಂತ ಅಂದ್ಕೊಳ್ತೀರೋ ಅನ್ನೋ ಭಯ. ನಾನು ಚಿಕ್ಕವಳಿದ್ದಾಗ ಹೀಗೆ ಒಂದು ಪೊಲೀಸ್ ಮನೆಯಲ್ಲಿ ಏನೋ ಕೇಳೋಕ್ಕೆ ಹೋದಾಗ ಅಲ್ಲಿ ಯಾರೂ ಇರಲಿಲ್ಲ, ಬಾಗಿಲು ಓಪನ್ ಇತ್ತು ಅಂತ ನಾನು ಒಳಗೆ ಹೋದಾಗ ಅವರು ನನ್ನನ್ನು ಕಳ್ಳಿ ಅಂತ ಜೈಲಿಗೆ ಹಾಕ್ತೀನಿ ಅಂತ ಬೆದರಿಸಿದ್ರು. ಆ ಹಳೆಯ ಭಯದಿಂದನೇ ನಿನ್ನೆ ನಾನು ಹಾಗೆ ಮಾಡಿದೆ ಎಂದು ಕತೆ ಕಟ್ಟಿದಳು. ಆರುಷ್ ಅವಳನ್ನು ದಿಟ್ಟಿಸಿ ನೋಡುತ್ತಾ, ಸೈರಾ, ನೀನು ತುಂಬ ಲಾಜಿಕಲ್ ಆಗಿ ಮಾತಾಡ್ತಿದ್ದೀಯಾ ಅಂತ ಅನ್ನಿಸ್ತಿಲ್ವಾ ಎಂದನು. ಸೈರಾ ಅವನ ಕಣ್ಣುಗಳನ್ನು ತಪ್ಪಿಸುತ್ತಾ, ಇಲ್ಲ ಸರ್, ಕೆಲವೊಮ್ಮೆ ಲಾಜಿಕ್ ಕೂಡ ಫೇಲ್ ಆಗುತ್ತೆ ಎಂದು ಹೇಳಿ ಅವನ ಮುಖ ನೋಡಿದಳು. ಆರುಷ್ಗೆ ಅವಳು ಏನೋ ಮುಚ್ಚಿಡುತ್ತಿದ್ದಾಳೆ ಎಂದು ಖಾತ್ರಿಯಾಯಿತು, ಆದರೆ ಅವಳ ಆ ಮುಗ್ಧವಾದ ಉತ್ತರಗಳು ಅವನನ್ನು ಮೌನವಾಗಿಸಿದವು. ಸೈರಾ ಬಾಗಿಲ ಕಡೆಗೆ ನಡೆಯುತ್ತಾ ಮುಗುಳ್ನಗುತ್ತಲೇ ತಿರುಗಿ ನೋಡಿ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್ ಎಂದಳು. ಆರುಷ್ ಕೂಡ ಲಘುವಾಗಿ ನಗುತ್ತಾ ಯು ಆರ್ ವೆಲ್ಕಮ್ ಎಂದು ಉತ್ತರಿಸಿದನು. ಆದರೆ ಸೈರಾಳ ಮನಸ್ಸಿನಲ್ಲಿ ಒಂದು ಸಣ್ಣ ಆತಂಕ ಇನ್ನೂ ಬಾಕಿ ಇತ್ತು. ಹೊರ ಹೋಗುವ ಮುನ್ನ ತುಂಟತನದಿಂದಲೇ, ಬೈ ದಿ ವೇ, ನನ್ನನ್ನೇನಾದರೂ ಕೆಲಸದಿಂದ ಫೈರ್ ಮಾಡ್ತೀರಾ ಎಂದು ಕಣ್ಣು ಮಿಟುಕಿಸಿ ಕೇಳಿದಳು. ಆರುಷ್ ಅವಳ ಆ ಮುಗ್ಧ ಪ್ರಶ್ನೆಗೆ ಸಣ್ಣಗೆ ನಕ್ಕು, ನೋ, ಖಂಡಿತ ಇಲ್ಲ ಎಂದು ಭರವಸೆ ನೀಡಿದನು. ಸೈರಾ ಅಲ್ಲಿಂದ ಹೊರನಡೆಯುವುದನ್ನೇ ಆರುಷ್ ಕಣ್ಣು ಮಿಟುಕಿಸದೆ ನೋಡುತ್ತಾ ಇದ್ದನು. ಅವಳಲ್ಲಿನ ಆ ವಿಚಿತ್ರ ಸ್ವಭಾವ ಮತ್ತು ಮುಗ್ಧತೆ ಅವನನ್ನು ಯಾವುದೋ ಹೊಸ ಲೋಕಕ್ಕೆ ಕರೆದೊಯ್ಯುತ್ತಿತ್ತು. ಕ್ಯಾಬಿನ್ನಿಂದ ಹೊರಬರುತ್ತಿದ್ದಂತೆ ಸೈರಾ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು. ಅಪ್ಪ, ಹೇಗೋ ಬಚಾವಾದೆ ಎಂದುಕೊಂಡಳು. ತಕ್ಷಣ ತನ್ನ ಬೆರಳಿನಲ್ಲಿದ್ದ ಆ ಹೊಳೆಯುವ ಬೆಲೆ ಬಾಳುವ ಉಂಗುರವನ್ನು ಗಮನಿಸಿದಳು. ಆರುಷ್ ಎದುರು ಅನಿವಾರ್ಯವಾಗಿ ಹಾಕಿಕೊಂಡಿದ್ದ ಉಂಗುರ ಆಗ ಅವಳಿಗೆ ಭಾರವೆನಿಸಿತು. ಯಾರೂ ನೋಡುತ್ತಿಲ್ಲ ಎಂಬುದನ್ನು ಖಚಿತಪಡಿಸಿಕೊಂಡು ಮೆಲ್ಲಗೆ ಆ ಉಂಗುರವನ್ನು ಬೆರಳಿನಿಂದ ಕಳಚಿದಳು. ಅದನ್ನು ಮರಳಿ ತನ್ನ ಬ್ಯಾಗ್ನ ಸಣ್ಣ ಪಾಕೆಟ್ ಒಳಗೆ ಸುರಕ್ಷಿತವಾಗಿ ತುರುಕಿಕೊಂಡಳು. ಆ ಉಂಗುರ ಅವಳಿಗೆ ಒಂದು ಕಡೆ ಸುರಕ್ಷತೆ ನೀಡುತ್ತಿದ್ದರೆ
ಇನ್ನೊಂದು ಕಡೆ ವೇದಿಕ್ನ ಕುತಂತ್ರದ ನೆನಪು ಮಾಡುತ್ತಿತ್ತು.